ಚಾನಲ್. ಸೊ ಇವತ್ತಿನ ಬ್ಲಾಗಲ್ಲಿ ನಾನು ಹಾಸ್ಪಿಟಲ್ ಬ್ಯಾಗಿಗೆ ನಾನು ಏನೇನು ಕ್ಯಾರಿ ಮಾಡ್ತಿದ್ದೀನಿ ಅನ್ನೋದನ್ನ ಈ ಬ್ಲಾಗಲ್ಲಿ ತೋರಿಸ್ತೀನಿ. ಆ್ಯಂಡ್ ಲೆಟ್ ಸ್ಟಾರ್ಟ್ ದ ಬ್ಲಾಗ್. ಇವಾಗ ನಾನಿವಾಗ 39th ವೀಕಲ್ಲಿ ಇರೋದು. ಸೊ ಫಸ್ಟ್ ಟೈಮ್ ಮಾಮ್ಸ್ಗೆಲ್ಲ ನಾನು ಒಂದಿಷ್ಟು ಹೇಳ್ತೀನಿ, ಟೆನ್ಷನ್ ಮಾಡ್ಕೋಬೇಡ್ರಿ ಸ್ಟಾರ್ಟಿಂಗ್ಗೆ. ಬಿಕಾಸ್ ಅರೌಂಡ್ 28 ವೀಕ್ಸ್ ನಿಮಗೆ ಹಾಸ್ಪಿಟಲಿಂದ ಮೆಸೇಜ್ ಬರ್ತದೆ, ಏನೇನು ನೀವು ಮತ್ತು ನಿಮ್ಮ ಪಾರ್ಟ್ನರ್ಗೆ ಐಟಮ್ಸ್ ಬೇಕು ಹಾಸ್ಪಿಟಲಿಗೆ ತೊಗೊಂಡು ಹೋಗಲಿಕ್ಕೆ ಅನ್ನೋದನ್ನು ಅವ್ರು ನಿಮಗೆ ಕಳಿಸ್ತಾರೆ. ಅದರ ಪ್ರಕಾರ ನೀವು ಶಾಪಿಂಗ್ ಮಾಡಿಕೊಂಡ್ರೆ ನಡೀತದೆ. ಮುಂಚೆನೇ ಎಲ್ಲ ಅದು ಬೇಕು ಇದು ಬೇಕು ಅಂತ ತೊಗೊಂಡ್ಬಿಡ್ಬೇಡ್ರಿ. ಇನ್ನೊಂದು ಅರೌಂಡ್ 36 ವೀಕ್ಸ್ ಕಂಪ್ಲೀಟ್ ಆದಮೇಲೆ ನಿಮಗೆ ಇನ್ನೊಂದು ಮೆಸೇಜ್ ಕಳಿಸ್ತಾರೆ ಹಾಸ್ಪಿಟಲಿಂದಾನೇ. ನಿಮ್ಮ ಬೇಬಿಗೆ ಏನು ಬೇಕು, ನಿಮ್ಗೇನು ಬೇಕು ಆ್ಯಂಡ್ ನಿಮ್ಮ ಹಸ್ಬೆಂಡ್ಗೆ ಏನು ಬೇಕು ಅದೆಲ್ಲನೂ ಅವರೊಂದು ಲಿಸ್ಟ್ ಕಳಿಸ್ತಾರೆ. ಸೊ ಆ ಲಿಸ್ಟ್ ಪ್ರಕಾರ ನಾವು ಶಾಪಿಂಗ್ ಮಾಡ್ಕೊಂಡು ತೊಗೊಂಡು ಹೋದ್ರೇನು ಸಾಕು. ಆಲ್ಸೋ ಅಡಿಷ್ನಲ್ ಪರ್ಸನ್, ಫ್ರೆಂಡ್ ಇರ್ಬೋದು ಆರ್ ಮದರ್ ಇನ್ ಲಾ, ಯಾರು ನಿಮ್ಮ ಜೊತೆ ಇರ್ತಾರೆ ಅವ್ರಿಗೆ ಏನೇನು ಐಟಮ್ಸ್ ಬೇಕು ಅನ್ನೋದು ಕೂಡ ಹಸ್ಬೆಂಡ್ ಲಿಸ್ಟಲ್ಲೇ ಕೊಟ್ಟಿರ್ತಾರೆ. ಅದರ ಪ್ರಕಾರ ತೊಗೊಂಡು ಹೋದರೆ ಸಾಕಾಗ್ತದೆ. ಆ್ಯಂಡ್ ಇನ್ನೊಂದೇನು ಅಂದರೆ ನಮ್ಮ ಡಾಕ್ಟರು ಜಾಸ್ತಿ ಐಟಮ್ಸ್ ತೊಗೊಂಡು ಬರಬೇಡ್ರಿ ಅಂತ ಅವ್ರು ಮುಂಚೆನೇ ಹೇಳಿಬಿಟ್ಟಾರೆ. ಎಲ್ಲ ಹಾಸ್ಪಿಟ್ಲಲ್ಲಿ ಕೊಡ್ತಾರೆ. ಸೊ ಅನ್ನೆಸೆಸರಿ ಥಿಂಗ್ಸ್ ತೊಗೊಂಡು ಬರಬೇಡ್ರಿ ಅಂತ ಹೇಳಿಬಿಟ್ಟಾರೆ ನಮಗೆ. ಹಾಗಾಗಿ ಜಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಮಾತ್ರನೇ ನಾವು ತೊಗೊಂಡು ಹೋಗ್ತಾ ಇರೋದು. ಸೊ ಇವಾಗ ಏನೇನು ತೊಗೊಂಡು ಹೋಗ್ತಾ ಇದ್ದೀವಿ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಹಾಸ್ಪಿಟಲ್ ಬ್ಯಾಗ್. ಸೊ ನಾವು ಗ್ರೇ ಕಲರ್ ಚೂಸ್ ಮಾಡಿದ್ವಿ ಬಿಕಾಸ್ ನಾನು ಯೂಸ್ ಮಾಡ್ಬೋದು, ಸಾಗರ್ ಕೂಡ ಯೂಸ್ ಮಾಡ್ಬೋದು. ಸೊ ಜಸ್ಟ್ ನಾವು ಗರ್ಲಿಶ್ ಕಲರ್ಗೆ ಹೋಗಿಲ್ಲ. ಆ್ಯಂಡ್ ನಮಗೆ ಬೇಬಿ ಬಾಯ್ ಇರೋದಕ್ಕೆ ನಾವು ಸ್ವಲ್ಪ ಈ ಗ್ರೇಷ್ ಕಲರಲ್ಲಿ ಹೋದ್ವಿ. ಆ್ಯಂಡ್ ಇದು ನಾನು ಅಮೆಝಾನಲ್ಲಿ ಬೈ ಮಾಡಿರೋದು. ಭಾಳನೇ ಚೆನ್ನಾಗದೆ ಕ್ವಾಲಿಟಿ ಎಲ್ಲ, ಎಷ್ಟೊಂದು ಐಟಮ್ಸ್ ಹಿಡಿತದೆ ಇದರಲ್ಲಿ. ಆ್ಯಂಡ್ ಇದರಲ್ಲಿ ಬೋನಸ್ ಇನ್ನೊಂದು ನಮ್ಗೆ ಏನು ಸಿಕ್ತು ಅಂದರೆ ಅದನ್ನು ನಾನು ತೋರಿಸ್ತೀನಿ ನಿಮಗೆ. ಸೊ ಇದು ಬಂದ್ಬಿಟ್ಟು ನಾವು ಕಾರಲ್ಲಿ ಹೋದಾಗ ಎಲ್ಲಾದರೂ ಹೊರಗಡೆ ಹೋದಾಗ ಕಾರಲ್ಲಿ ಇನ್ ಕೇಸ್ ಡೈಪರ್ ಚೇಂಜ್ ಮಾಡಬೇಕು ಅಂದರೆ ಈ ಮ್ಯಾಟ್ನ ಯೂಸ್ ಮಾಡ್ಕೋಬೋದು. ಇದು ವಾಟರ್ ಪ್ರೂಫ್, ಇದು ಚೆನ್ನಾಗದೆ. ಆ ಬ್ಯಾಗ್ ಜೊತೆಗೇನೆ ಇತ್ತು ಇದು, ಹಾಗಾಗಿ ಎರಡೂ ಸಿಕ್ತು ನಮಗೆ. ಆ್ಯಂಡ್ ಫಸ್ಟ್ ಥಿಂಗ್ ನಾನು ಬೇಬಿದೇ ತೋರಿಸ್ಬಿಡ್ತೀನಿ, ಏನೇನು ತೊಗೊಂಡು ಹೋಗ್ತಾ ಇದ್ದೀವಿ ಮಗುಗೆ. ಅಂದರೆ ಇವಾಗ ಎಲ್ಲನೂ ಅವರೇ ಪ್ರೊವೈಡ್ ಮಾಡ್ತಾರೆ ಡೆಫಿನೆಟ್ಲಿ. ಬಟ್ ನಾವು ಮನೆಗೆ ಕರ್ಕೊಂಡು ಬರಬೇಕಾದ್ರೆ ನಮ್ಗೆ ಯಾವ ಥರ ಬೇಕೋ ಆ ಥರ ರೆಡಿ ಮಾಡಿ ಕರ್ಕೊಂಡು ಬರಬೇಕು ಅಂದರೆ ಮಾತ್ರ ನಮ್ಗೆ ಏನು ಇಷ್ಟ ಅದನ್ನು ತೊಗೊಂಡು ಹೋಗ್ಬೋದು. ಹಾಗಾಗಿ ಫಸ್ಟ್ ಬಂದ್ಬಿಟ್ಟು ಈ ಪುಟ್ಟ ಸಾಕ್ಸ್. ಮೇ ಮಂತಲ್ಲಿ ನನ್ನದು ಡೆಲಿವರಿ. ಇನ್ನೂ ಸ್ವಲ್ಪ ಮಳೆ ಎಲ್ಲ ಇರ್ತದೆ, ಚಳಿ ಅಂತೂ ಗ್ಯಾರಂಟಿ ಇರ್ತದೆ. ಮೇ 2nd ವೀಕ್, ಪ್ರಾಬಬ್ಲಿ 3rd ವೀಕ್ ತನಕ ಇದ್ದೇ ಇರ್ತದೆ. ಹಾಗಾಗಿ ನಾವು ಫಸ್ಟ್ ಥಿಂಗ್ ತೊಗೊಂಡಿದ್ದು ಸಾಕ್ಸ್. ಹೇಳ್ತಾರಲ್ಲ ಹೊಸ ಬಟ್ಟೆ ಹಾಕಬಾರ್ದು ಮಕ್ಕಳಿಗೆ ಅಂತ. ನಾವು ಹಾಗಾಗಿ ಶಾಪಿಂಗ್ ಮಾಡಿರಲಿಲ್ಲ. ಬಟ್ ಆಮೇಲೆ ಮಾಡಬೇಕಾಯಿತು. ನಮ್ಮ ಮಾಮನ ಮಗಂದು ಡ್ರೆಸ್ ಕಳಿಸಾರೆ, ಅದು ಸ್ವಲ್ಪ ದೊಡ್ಡದಾಗ್ತದೆ. ಹಾಗಾಗಿ ಜಸ್ಟ್ ನಮ್ಮ ಪಾಪುಗೆ ಅದನ್ನು ಟಚ್ ಮಾಡಿಸ್ಬಿಟ್ಟು ಆಮೇಲೆ ನಾವು ಈ ಬಟ್ಟೆನ ಹಾಕ್ಕೊಂಡು ಕರ್ಕೊಂಡು ಬರೋಣ ಅಂತ ಇದ್ದೀವಿ. ಇವೆಲ್ಲನೂ ಆಲ್ರೆಡಿ ವಾಶ್ ಆಗೋಗ್ಬಿಟ್ಟದೆ, ಹಾಗಾಗಿ ಯಾವುದೂ ಏನೂ ತೊಂದರೆ ಇಲ್ಲ. ಸೊ ಸಾಕ್ಸ್ ಆದಮೇಲೆ ಒಂದೇ ಒಂದು ಜೊತೆ ಪ್ಯಾಂಟ್ಸ್ ಇಟ್ಕೊಂಡಿನಿ. ಇನ್ ಕೇಸ್ ತುಂಬ ಚಳಿ ಇತ್ತು ಅವತ್ತು ಅಂದರೆ ಪ್ಯಾಂಟನ್ನು ಹಾಕೋಣ ಅಂದ್ಬಿಟ್ಟು ಪ್ಯಾಂಟ್ ಇಟ್ಕೊಂಡಿನಿ. ನೋಡ್ಬೋದು ಇದೆಲ್ಲ ನ್ಯೂ ಬಾರ್ನ್ದು, ಇಷ್ಟೊಂದು ಚಿಕ್ಕದಿರ್ತದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಸೊ ಇದೆಲ್ಲ ಶಾಪಿಂಗ್ ಹೋದಾಗೆ ಗೊತ್ತಾಗಿದ್ದು. ಆ್ಯಂಡ್ ಈ ಡ್ರೆಸ್ ನನಗೆ ಭಾಳ ಇಷ್ಟ ಆಗೋಯಿತು. ಈ ಕಲರ್ ಆಗಲಿ, ಇದು ಹಾಕಿದಾಗ ಎಷ್ಟು ಚೆನ್ನಾಗಿರ್ತದೆ. ಆ್ಯಂಡ್ ಕಂಪ್ಲೀಟ್ಲಿ ಬಟನ್ಸೇ ಇರೋದು. ಸೊ ನಾವು ಬೇಬಿಗೆ ತೊಂದರೆನೂ ಕೊಡಲಿಲ್ಲಂಗೆ ಆರಾಮಾಗಿ ಹಾಕ್ಬೋದು ಅಂತ ಈ ಥರ ಸೆಲೆಕ್ಟ್ ಮಾಡೀವಿ. ನೋಡೋಣ ಅದಕ್ಕೆ ಈ ಥರ ಹಾಕ್ಸ್ಕೊಂಡು ಬರಲಿಕ್ಕಾದರೆ ಫೈನ್. ನಾ ಎರಡೇ ಇಟ್ಕೊಂಡಿರೋದು ಬಟ್ಟೆ. ಒಂದು ಈ ಥರ ಕಂಪ್ಲೀಟ್ಲಿ ಬಟನ್ಸ್ ಇದು ನೋಡಿರಿ. ಕಲರ್ ಆಗಲಿ, ಇಲ್ಲಿ ಡಿಸೈನ್ ಎಲ್ಲನೂ ಎಷ್ಟು ಚೆನ್ನಾಗಿದೆ. ಇದು ಕಾರ್ಟರ್ಸಲ್ಲಿ ನಾವು ಹೋಗ್ಬಿಟ್ಟು ಶಾಪಿಂಗ್ ಮಾಡಿರೋದು. ಆ್ಯಂಡ್ ನಂಗೆ ಇದು ಭಾಳನೇ ಇಷ್ಟ ಆಯಿತು. ಆ್ಯಂಡ್ ಫೇವ್ರೇಟ್ ಇದು ಆ್ಯಕ್ಚುಲಿ. ಅದಕ್ಕೆ ಇದನ್ನೇ ಹಾಕ್ಸ್ಕೊಂಡು ಕರ್ಕೊಂಡು ಬರೋಣ ಅಂತ ಅನ್ಕೊತಿದ್ದೀವಿ. ಸೊ ಆವಾಗ ನೋಡೋಣ ಏನು ಅಂತ. ಸೊ ನಾನು ತೋರಿಸ್ತಾ ಹಾಗೆ ಬ್ಯಾಗ್ ಒಳಗೂ ಇಟ್ಬಿಡ್ತೀನಿ.
ಇನ್ನೊಂದು ಬಂದು ಇದನ್ನು ಇಟ್ಕೊಂಡಿವಿ. ಸೊ ಈ ಥರ ಒನ್ಸಸ್ ಎಲ್ಲ ಹಾಕ್ಬೋದು ಈಸಿಯಾಗಿ, ಹಾಗಾಗಿ ಇದನ್ನು ಇಟ್ಕೊಂಡಿನಿ. ಇಲ್ಲೂ ಅಷ್ಟೇ ಈ ಡ್ರೆಸ್ಗೂ ಬಟನ್ಸೇ ಇರೋದು. ಸೊ ಇದು ಒಂದು ಯೆಲ್ಲೋ ಕಲರ್ ಇಟ್ಕೊಂಡಿನಿ ಆ್ಯಂಡ್ ಒಂದೇ ಒಂದು ಪ್ಯಾಂಟ್ ಇಟ್ಕೊಂಡಿರೋದು. ನೆಕ್ಸ್ಟ್ ಬಂದ್ಬಿಟ್ಟು ಬೇಬಿಗೆ ಕ್ಯಾಪ್. ಸೊ ಚಳಿ ಇತ್ತು ಅಂದರೆ ಹಾಕ್ಸ್ಕೊಂಡು ಬರ್ತೀವಿ, ಪ್ರಾಬಬ್ಲಿ ಹಾಕ್ಸ್ಕೊಂಡು ಬರಬೇಕಾಗ್ತದೆ, ಥಂಡಿ ಇದ್ದೇ ಇರ್ತದಲ್ಲ ಇಲ್ಲಿ, ಹಾಗಾಗಿ ಇದನ್ನು ಒಂದು ಇಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಮಗುಗೆ ಒಂದು ಸ್ವೆಟರ್. ಇದು ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿರೋದು. ಭಾಳನೇ ಚೆನ್ನಾಗದೆ, ಅಂದರೆ ಮೇ ಮಂತ್ಗೆ ಸಾಕು. ಇದು ತುಂಬ ದಪ್ಪ ಏನೂ ಇಲ್ಲ, ಹಾಗಂತ ತುಂಬ ತೆಳ್ಳಗಂತನೂ ಏನೂ ಇಲ್ಲ, ಚೆನ್ನಾಗದೆ, ರೆಸಿಸ್ಟ್ ಆಗ್ತದೆ ಇದರಲ್ಲಿ ಅಂತ ಅಂದ್ಕೊಂಡಿವಿ. ಕ್ಯಾಪ್ಗೆ ಈ ಥರ ಡಿಸೈನ್ ಎಲ್ಲ ಅದೆ. ಸೊ ಇದೂ ನನಗೆ ಭಾಳನೇ ಇಷ್ಟ ಆಯಿತು, ಹಾಗಾಗಿ ಇದನ್ನು ಇಟ್ಕೊತಿದ್ದೀವಿ. ಅದಾದಮೇಲೆ ಒಂದು ಬರ್ಕ್ ಕ್ಲಾತ್. ಇದು ಕಂಪ್ಲೀಟ್ಲಿ ಸಾಫ್ಟಾಗಿರೋದು, ಬ್ಯಾಂಬೂ ಕಾಟನ್ದಿದು. ಭಾಳನೇ ಚೆನ್ನಾಗದ ಮೆಟೀರಿಯಲ್ಲು. ಸೊ ಇನ್ ಕೇಸ್ ಅದಕ್ಕೆ ಏನಾದರೂ ಒರೆಸ್ಬೇಕು ಅಂದರೂ ಇದು ಬರ್ತದೆ, ಇಲ್ಲ ಅಂದರೆ ನಾವು ಬರ್ಕ್ ಕ್ಲಾತ್ ಆಗಿನೂ ಯೂಸ್ ಮಾಡ್ಬೋದು. ಇದು ಪ್ರಾಬಬ್ಲಿ ಸ್ಟಾರ್ಟಿಂಗ್ ಅಷ್ಟು ಯೂಸ್ ಆಗ್ತದೋ ಇಲ್ಲೋ ನಂಗೆ ಗೊತ್ತಿಲ್ಲ, ಬಟ್ ಒಂದಂತೂ ಇಟ್ಕೊಂಡು ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಹಾಸ್ಪಿಟಲ್ ಅವರು ಲಿಸ್ಟ್ ಕಳಿಸಿದ್ರಲ್ಲ, ಅದ್ರ ಪ್ರಕಾರನೇ ನಾನು ತೊಗೊಂಡಿರೋದು. ಆದಷ್ಟು ಅವರು 2 ಸ್ವಾಡಲ್ ಕ್ಲಾತ್ ತೊಗೊಂಡು ಬರ್ಲಿಕ್ಕೆ ಹೇಳಾರೆ. ಸೊ ನಾನು ಒಂದು ಈ ಥರ ಮೆಟೀರಿಯಲಲ್ಲಿ ತೊಗೊಂಡಿನಿ. ಸೊ ಇದು ಕಂಪ್ಲೀಟ್ಲಿ ಕಾಟನ್. ಇದು ಕಾಟನ್ ಸ್ವಾಡಲ್ ಕ್ಲಾತಿಗೆ ಬರ್ತದೆ, ಇಲ್ಲಾಂದರೆ ರಿಸೀವಿಂಗ್ ಕ್ಲಾತಾಗಿನೂ ಯೂಸ್ ಮಾಡ್ಕೋಬೋದು. ಈ ಕಲರೂ ನನಗೆ ಭಾಳನೇ ಇಷ್ಟ. ಸೊ ಹಾಗಾಗಿ ಇದೊಂದು ತೊಗೊಂಡಿವಿ. ಅದಾದಮೇಲೆ ಈ ಥರ ಡಿಸೈನ್ದು ಇದು ಕಂಪ್ಲೀಟ್, ಇದು ಸೆಟ್ ಆಫ್ 4 ಅಮೆಝಾನಲ್ಲಿ ಸಿಗ್ತದೆ. ಮಸ್ಲಿನ್ ಕ್ಲಾತ್ ಇದು. ಇದೂ ಭಾಳನೇ ಚೆನ್ನಾಗದೆ. ಇದು ಇನ್ನೂ ತೆಳ್ಳಗದೆ, ಪ್ರಾಬಬ್ಲಿ ಇದು ಸ್ವಾಡ್ಲಿಂಗಿಗೆ ಚೆನ್ನಾಗಿ ಅನ್ನಿಸ್ತದೆ. ಹಾಗಾಗಿ ಇದು ಒಂದು ಈ ಥರ ಮೆಟೀರಿಯಲ್ ಒಂದು ಕಾಟನ್ ಒಂದು ಇಟ್ಕೊಂಡಿನಿ. ಆ್ಯಂಡ್ ಒಂದು ಮಗುಗೆ ತಿಕ್ ಬ್ಲ್ಯಾಂಕೆಟ್, ಅದಕ್ಕೆ ಮನೆಗೆ ಕರ್ಕೊಂಡು ಬರಬೇಕಾದ್ರೆ ಒಂದು ಬೇಕಾಗ್ತದಲ್ಲ, ಹಾಗಾಗಿ ತಿಕ್ ಬ್ಲ್ಯಾಂಕೆಟ್ ಒಂದು ಇಟ್ಕೊಂಡಿನಿ. ಈ ಡಿಸೈನು ಎಷ್ಟು ಚೆನ್ನಾಗದೆ, ನಂಗೆ ಭಾಳನೇ ಇಷ್ಟ ಆಯಿತು ನೋಡಿದ ತಕ್ಷಣ. ಹಾಗಾಗಿ ಇದೂ ಅಮೆಝಾನಲ್ಲೇ ಆರ್ಡರ್ ಮಾಡಿರೋದು. ಕಾರ್ ಸೀಟ್ ಮೇನ್. ಸೊ ಕಾರ್ ಸೀಟ್ ತೊಗೊಂಡು ನಾವು ಕಾರಲ್ಲಿ ಹಾಕಿ ಫಿಕ್ಸ್ ಮಾಡಿ ಇಟ್ಬಿಟ್ಟಿವಿ. ಅದಾದಮೇಲೆ ಇದಿಷ್ಟು ಮಗುದಾಯಿತು. ಸೊ ಇವಾಗ ನಮ್ಮದು ನೆಸಸರಿ ಥಿಂಗ್ಸ್. ಫಸ್ಟ್ ಬಂದ್ಬಿಟ್ಟು ನಮಗೆ ಚಾರ್ಜರ್. ಇದು ನಂದು ಎಕ್ಸ್ಟ್ರಾ ಚಾರ್ಜರ್ ಇತ್ತು, ಹಾಗಾಗಿ ನಾನು ಆಲ್ರೆಡಿ ಪ್ಯಾಕ್ ಮಾಡ್ಕೊಳ್ಳಿಕ್ಕೆ ತೊಗೊಂಡು ಬಂದು ಇಟ್ಬಿಟ್ಟಿನಿ. ಆಮೇಲೆ ಇದು ಪೋಸ್ಟ್ ಪಾರ್ಟಮ್ಗೆ ಯೂಸ್ ಆಗ್ತದೆ. ಪೆರಿ ಬಾಟಲ್ಲು ಕೊಡ್ತಾರೆ ಹಾಸ್ಪಿಟಲಲ್ಲಿ, ಬಟ್ ಸೇಫರ್ ಸೈಡ್ ಒಂದು ಇರಲಿ ಅಂದ್ಬಿಟ್ಟು ನಾನು ಒಂದು ಇಟ್ಕೊಂಡಿನಿ. ಇದು ಬಂದ್ಬಿಟ್ಟು ಈ ಬ್ರ್ಯಾಂಡಿಂದು ನಿಪ್ಪಲ್ ಕ್ರೀಮ್ ಇಟ್ಕೊಂಡಿನಿ ನಾನು ಚೆಕ್ ಮಾಡಿದೆ. ಒಂದು 2 ಬ್ರ್ಯಾಂಡಿಂದು ಭಾಳ ಪಾಪ್ಯುಲರ್ ಇತ್ತು, ಅದರಲ್ಲಿ ನಾನು ಸುಮ್ಮನೆ ಇದೊಂದು ಪಿಕ್ ಮಾಡಿದೆ. ಅದಾದಮೇಲೆ ಒಂದು ಸೆಟ್ ನರ್ಸಿಂಗ್ ಪ್ಯಾಡ್ಸ್. ಇದು ನಂಗೆ ಗೊತ್ತಿಲ್ಲ ಇಂಪಾರ್ಟೆಂಟೋ ಇಲ್ಲೋ ಆ ಟೈಮಲ್ಲಿ ಅಂತ, ಪ್ರಾಬಬ್ಲಿ ಇರ್ಬೋದು ಅಂದ್ಬಿಟ್ಟು ಇದನ್ನು ನಾನು ಇಟ್ಕೊಂಡಿನಿ. ಆ್ಯಂಡ್ ನಂಗೆ ಸೆಕೆಂಡ್ ಲಿಸ್ಟ್ ಬಂದಾಗ ನರ್ಸಿಂಗ್ ಪ್ಯಾಡ್ಸ್ದು ಇತ್ತು, ಹಾಗಾಗಿ ಇದು ಒಂದು ಸೆಟ್ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಅದಾದಮೇಲೆ ಟಾಯ್ಲೆಟ್ರೀಸು. ಸೊ ನಮಗೆ ಬ್ರಷ್, ಪೇಸ್ಟ್, ಶಾಂಪೂ, ನಮ್ದೇನೇನು ಇಂಪಾರ್ಟೆಂಟ್ ಥಿಂಗ್ಸ್ ಅದೇ ಅದನ್ನೆಲ್ಲ ಇಟ್ಕೊಂಡಿನಿ. ಆ್ಯಂಡ್ ಇನ್ನೊಂದು ಪೌಚಲ್ಲಿ ಮೇಕಪ್ ಥಿಂಗ್ಸ್ ಇಟ್ಕೊಂಡಿನಿ. ಅದು ನನಗೆ ಇನ್ ಕೇಸ್ ಎಲ್ಲ ಸಿಚುವೇಶನ್ ಚೆನ್ನಾಗಿದ್ದು ನನಗೆ ಆರಾಮಿತ್ತು ಅಂದರೆ ಮನೆಗೆ ಬರೋ ಟೈಮ್ ಒಂದು ಸ್ವಲ್ಪ ರೆಡಿಯಾಗಿ ಬರೋಣ ಅಂದ್ಬಿಟ್ಟು ಮೇಕಪ್ ಐಟಮ್ಸ್ ಒಂದು ಸ್ವಲ್ಪ ಇಟ್ಕೊಂಡಿನಿ. ಅದು ಬಿಟ್ಟರೆ ಇನ್ನೊಂದು ತುಂಬ ಇಂಪಾರ್ಟೆಂಟು. ಇದು ಎಕ್ಸಾಕ್ಟ್ಲಿ ಯೂಸ್ ಜಾಸ್ತಿ ಆಗ್ತದೆ, ನಂಗೆ ಗೊತ್ತು, ಗ್ಯಾರಂಟಿ ಇದು ಅಂತ. ಇದು ಬಂದ್ಬಿಟ್ಟು ಫೀಡಿಂಗ್ ಪಿಲ್ಲೋ ಆರ್ ನರ್ಸಿಂಗ್ ಪಿಲ್ಲೋ ಏನಾದರೂ ಹೇಳ್ಬೋದು ಇದಕ್ಕೆ. ಸೊ ಇದನ್ನು
ನಾವು ಬೇಬಿಗೆ ಫೀಡ್ ಮಾಡಬೇಕಾದ್ರೆ ಇದು ಯೂಸ್ ಭಾಳ ಆಗ್ತದೆ ಅಂತ ನಾನು ಕೇಳೀನಿ. ಆ್ಯಂಡ್ ನಂಗೆ ಡಾಕ್ಟರ್ ಕೂಡ ಹೇಳಾರೆ ಇದನ್ನು ಬೈ ಮಾಡೋದಕ್ಕೆ. ಹಾಗಾಗಿ ಇದು ಮುಂಚೆನೇ ತೊಗೊಂಡು ಇಟ್ಕೊಂಡ್ಬಿಟ್ಟಿನಿ ನಾನು. ಇದನ್ನು ಒಂದು ತೊಗೊಂಡು ಹೋಗ್ತಿದ್ದೀವಿ. ರಿಟರ್ನ್ ಬರ್ತಾ ನನಗೊಂದು ಡ್ರೆಸ್ ಇಟ್ಕೊತಾ ಇದ್ದೀನಿ, ಒಂದೇ ಜೊತೆ ಇಟ್ಕೊಳ್ಳೋದು. ಹಾಸ್ಪಿಟಲಲ್ಲಿ ಹಾಕೊಳ್ಳೋದಕ್ಕೆ ನನಗೊಂದು ಸ್ಲಿಪ್ಪರ್ಸ್ ಇದೊಂದು ಇಟ್ಕೊತೀನಿ. ಇನ್ನೊಂದು ಈ ಬ್ಯಾಗಲ್ಲಿ ಎಲ್ಲನೂ ಸಾಲಲ್ಲ. ಸೊ ಹಾಸ್ಪಿಟಲ್ ಬ್ಯಾಗ್ ನಮ್ಮದು ಜಸ್ಟ್ ಇದು ಒಂದೇ ಅಲ್ಲ, ನಾವೊಂದು ಮಿನಿ ಸೂಟ್ ಕೇಸ್ ನಾನು ಲಗೇಜ್ನ ತೊಗೊಂಡು ಹೋಗ್ತಾ ಇದ್ದೀವಿ. ಅದರಲ್ಲಿ ನಾವು ಸಾಗರ್ದು ಬಟ್ಟೆ ಅದರಲ್ಲೇ ಇಡ್ತಾ ಇರೋದು. ಅದಾದಮೇಲೆ ಸಾಗರ್ಗೆ ಅಮ್ಮ ಮತ್ತು ಸಾಗರ್ ಇಬ್ಬರು ಅಲ್ಲಿ ಸ್ಟೇ ಮಾಡ್ತಾರೆ ನನ್ನ ಜೊತೆ. ಹಾಗಾಗಿ ಇಬ್ಬರಿಗೂ ಬ್ಲ್ಯಾಂಕೆಟ್ಸ್ ಇಟ್ಕೊತೀನಿ ನಾನು ಮನೆಯಿಂದ. ನನಗೆ ಡಾಕ್ಟರ್ ತೊಗೊಂಡು ಬರಬೇಡ ಅಂತ ಹೇಳಾರೆ. ಅಮ್ಮಂಗೆ ಸಾಗರ್ಗೆ ನಾವೇ ತೊಗೊಂಡು ಹೋಗ್ತಾ ಇದ್ದೀವಿ. ನಂಗೆ ಗೊತ್ತಿಲ್ಲ ಅವ್ರಿಗೆ ಏನೇನು ಕೊಡ್ತಾರೆ ಅನ್ನೋದು ಏನೂ ಗೊತ್ತಿಲ್ಲಲ್ಲ. ಹಾಗಾಗಿ ಜಸ್ಟ್ ಲಿಸ್ಟಲ್ಲಿ ಇತ್ತು ಬೇಕು ಅಂದರೆ ತೊಗೊಂಡು ಬರ್ರಿ ಅಂತ. ಸೊ ಅವ್ರಿಗೆ ಬ್ಲ್ಯಾಂಕೆಟ್ಸ್ ತೊಗೊಂಡು ಹೋಗ್ತೀನಿ. ಆ್ಯಂಡ್ ಟವಲ್ಸ್, ಒಂದು ಎಕ್ಸ್ಟ್ರಾ ಬ್ಯಾಗ್, ಎಲ್ಲ ಒಗೆಯೋ ಬಟ್ಟೆ ಎಲ್ಲ ಹಾಕೊಂಡು ಬರಲಿಕ್ಕೆ. ಅದು ಬಿಟ್ಟರೆ ಸೂಟ್ಕೇಸಲ್ಲೂ ಏನೂ ಜಾಸ್ತಿ ಇಟ್ಕೊಂಡು ಹೋಗಲ್ಲ. ಸೊ ಈ ಫೀಡಿಂಗ್ ಪಿಲೋ ಇದೆಲ್ಲನೂ ಕೈಯಲ್ಲಿ ಇಟ್ಕೊಂಡಂತೂ ಹೋಗ್ಲಿಕ್ಕಾಗಲ್ಲ. ಹಾಗಾಗಿ ಒಂದು ಸೂಟ್ಕೇಸ್ ಮಾಡಿಬಿಟ್ಟಿವು ನಾವು. ಅಮ್ಮಂದು ಲಗೇಜು, ಅಮ್ಮಂದು ಒಂದು ಬ್ಯಾಗ್ ಇರ್ತದೆ, ಅದರಲ್ಲಿ ತೊಗೊಂಡು ಬರ್ತಾಳೆ. ಸೊ ಎಲ್ಲರದು ನಮ್ಮದು ಪ್ಯಾಕ್ ಆಗೋಗದೆ. ಇವಾಗ ಇವೆಲ್ಲನೂ ನೀಟಾಗಿ ಒಳಗಿಟ್ರೆ ಇದನ್ನು ತೊಗೊಂಡೋಗಿ ಕಾರಲ್ಲಿ ಇಟ್ಬಿಡ್ತೀವಿ ನಾವು. ಸೊ ನಮ್ಮದು ಕಂಪ್ಲೀಟ್ಲಿ ಪ್ಯಾಕ್ ಆಯಿತು ಅಂತ. ಏನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಫಸ್ಟ್ ಟೈಮ್ ಮಾಮ್ಸ್ ಇದು. ನಾನು ಇನ್ನೂ ಹೋಗಿಲ್ಲ, ಬಟ್ ಸ್ಟಿಲ್ ಇದನ್ನು ಹೇಳ್ತೀನಿ. ಯಾಕಂದರೆ ನಿಮಗೆ 28 ವೀಕ್ಸ್ ಆದಮೇಲೆ ಮೆಸೇಜ್ ಬಂದೇ ಬರ್ತದೆ. ಅದರ ಪ್ರಕಾರ ಆರಾಮಾಗಿ ಶಾಪಿಂಗ್ ಮಾಡ್ಕೋಬೋದು ನೀವು. ನನ್ನ ಜೊತೆ ಹಾಸ್ಪಿಟಲಲ್ಲಿ ಸಾಗರ್ ಮತ್ತು ಅಮ್ಮ ಅಲ್ಲೇ ಇರ್ತಾರೆ. ನಮಗೆ ಮನೆಯಿಂದ ಜಸ್ಟ್ 2-3 ಮಿನಿಟ್ಸ್ ಅಷ್ಟೇ ಹಾಸ್ಪಿಟಲ್. ಹಾಗಾಗಿ ಅಪ್ಪ ಮನೆಗೆ ಬರ್ತಿರ್ತಾರೆ. ನನಗೆ ಊಟ ತೊಗೊಂಡು ಬರೋದು ಅದೆಲ್ಲ ಅಪ್ಪ ನೋಡ್ಕೊತಾರೆ. ಸೊ ಒಬ್ಬರು ಮನೇಲಿ ಇದ್ದೇ ಇರ್ತಾರೆ. ಹಾಗಾಗಿ ನಮಗೆ ಇದೂ ಏನೂ ಟೆನ್ಷನ್ ಇಲ್ಲ. ನಾವೇನ ಮಿಸ್ ಮಾಡಿದ್ರು ನೆಕ್ಸ್ಟ್ ಡೇ ನಾವು ಹೇಳಿದರೆ ಅಪ್ಪ ತೊಗೊಂಡು ಬಂದುಬಿಡ್ತಾರೆ. ಜಾಸ್ತಿ ದೂರನೂ ಇಲ್ಲ. ಹಾಗಾಗಿ ಅಷ್ಟೊಂದೇನೂ ಟೆನ್ಷನ್ ಆಗಿ ಇಲ್ಲ. ಸೊ ಚಿಲ್ಲಾಗೆ ಪ್ಯಾಕಿಂಗ್ ಮಾಡ್ಕೊತಿದ್ದೀವಿ. ಮೇನ್ ಮಗುಗೆ ಏನೇನು ಬೇಕೋ ಅದೆಲ್ಲ ಅಂತೂ ಇಟ್ಕೊಂಡ್ಬಿಟ್ಟಿವಿ. ನಂಗೆ ಒಂದು ಜೊತೆ ಡ್ರೆಸ್ ಅಷ್ಟೇ, ಮಿಕ್ಕಿದ ಹಾಸ್ಪಿಟಲಲ್ಲೇ ಎಲ್ಲನೂ ಕೊಡ್ತಾರೆ. ಪೋಸ್ಟ್ ಪಾರ್ಟಮ್ ಥಿಂಗ್ಸು ಅಷ್ಟೇ, ಏನೂ ತೊಗೊಂಡು ಹೋಗಬೇಡ್ರಿ ಸ್ಟಾರ್ಟಿಂಗು, ಅವ್ರು ಎಲ್ಲನೂ ಪ್ರೊವೈಡ್ ಮಾಡ್ತಾರೆ. ಸೊ ಅದಾದಮೇಲೆ ನಿಮಗೆ ಅಲ್ಲಿದೆ ಇಷ್ಟ ಆಯಿತು ಸ್ವಲ್ಪ ಐಟಮ್ಸ್ ಅಂದರೆ ಅವ್ರನ್ನೇ ಕೇಳಿ ಒಂದಿಷ್ಟು ಐಟಮ್ಸ್ ತರ್ಬೋದು. ಮಗುಗೆ ಬಟ್ಟೆ ಆಗಿರ್ಬೋದು, ಇಲ್ಲ ನೇಸಲ್ ಆಸ್ಪಿರೇಟರ್ ಆಗಿರ್ಬೋದು, ಆರ್ ನಿಮ್ಮ ಪೋಸ್ಟ್ ಪಾರ್ಟಮ್ ಥಿಂಗ್ಸ್ ಏನಾದರೂ ಇರಲಿ, ಸ್ವಾಡಲಿಂಗ್ ಕ್ಲಾತ್ ಎಲ್ಲನೂ ಅಷ್ಟೇ. ಅವ್ರನ್ನ ಕೇಳಿದರೆ ಅವರೇ ಒಂದಿಷ್ಟು ಕೊಟ್ಟು ಕಳಿಸ್ತಾರೆ ನಿಮಗೆ, ಇನ್ಕ್ಲೂಡಿಂಗ್ ಬೇಬಿ ಡೈಪರ್ಸ್. ಸೊ ಹಾಗಾಗಿ ಜಾಸ್ತಿ ವರಿ ಮಾಡ್ಕೋಬೇಡ್ರಿ. ನಾನು ಮಾಡ್ಕೊತಿಲ್ಲ, ಕಾಮಾಗೆ ಹ್ಯಾಂಡಲ್ ಮಾಡ್ತಾಯಿದ್ದೀನಿ. ಹಾಗಾಗಿ ನಿಮಗೂ ಅದನ್ನೇ ಹೇಳ್ತೀನಿ ನಾನು. ಇದಕ್ಕಿಂತ ಜಾಸ್ತಿ ಐಟಮ್ಸ್ನ ಪ್ಯಾಕ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಯಾವುದು ನೆಸಸರಿ ಅಂತ ಅನಿಸಲ್ಲ. ಡೆಫಿನೆಟ್ಲಿ ನೀವೇನಾನ ಬಿಟ್ಟು ಹೋಗಿದ್ರು ಹಾಸ್ಪಿಟ್ಲವ್ರು ಪ್ರೊವೈಡ್ ಮಾಡೇ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ಎಲ್ಲರಿಗೂ ಇಲ್ಲಿ ಬ್ರೆಸ್ಟ್ ಪಂಪ್ ತೊಗೊಳ್ಳಿಕ್ಕೆ ಹೇಳ್ತಾರೆ. ಬಿಕಾಸ್ ಅದು ಇನ್ಶೂರೆನ್ಸ್ ಕವರ್ ಮಾಡ್ತದೆ, ನೀವು ತೊಗೊಳ್ರಿ, ಇಂಪಾರ್ಟೆಂಟ್ ಅದು ಅಂತ ಹೇಳ್ತಾರೆ. ನಾನು ತೊಗೊಂಡೆ, ಬಟ್ ನಮ್ಮ ಡಾಕ್ಟರ್ ಹಾಸ್ಪಿಟಲಿಗೆ ತೊಗೊಂಡು ಬರಬೇಡ ಅಂತ ಹೇಳಿದ್ರು ಅದನ್ನು. ಬಿಕಾಸ್ ನಾವೇ ಪ್ರೊವೈಡ್ ಮಾಡ್ತೀವಿ, ನೀನೇನಕ್ಕೆ ತೊಗೊಂಡು ಬರ್ತೀವಿ ಅದನ್ನು, ಸುಮ್ಮನೆ ಅದನ್ನು ಒಂದು ಎಕ್ಸ್ಟ್ರಾ ಐಟಮ್ ನಿಂಗೆ ಅಷ್ಟೇ ಅಂತ ಹೇಳಿದರು. ಹಾಗಾಗಿ ನಾನು ಅದನ್ನು ತೊಗೊಂಡು ಹೋಗ್ತಾ ಇಲ್ಲ. ದೀಸ್ ಆರ್ ದ ಬೇಸಿಕ್ ಐಟಮ್ಸ್ ನಾನು ತೊಗೊಂಡು ಹೋಗ್ತಾ ಇರೋದು. ಹಾಗಾಗಿ ನನ್ನ ಹಾಸ್ಪಿಟಲ್ ಬ್ಯಾಗ್ದು ಸ್ಟೋರಿ ಇದು. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ. ನಿಮ್ಗೆಲ್ಲರಿಗೂ ನನ್ನ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.